ನಮಸ್ಕಾರ ಎಲ್ಲರಿಗೂ. ಇವತ್ತು ರಾಗಿ ರೊಟ್ಟಿ ಮಾಡೋದಂತ ತೋರಿಸ್ತೀನಿ. ಯಾರಿಗೆ ರಾಗಿ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಬಿಗಿನರ್ಸು, ನೋಡಿರಿ ಈ ಥರ ಮಾಡಿರಿ. ಒಂದು ಲೋಟ ನೀರಿಟ್ಟೇನಿ, ಸ್ವಲ್ಪ ಉಗುರು ಬೆಚ್ಚಗಾಗಲಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿರ್ತೀನಿ ರುಚಿಗೆ ತಕ್ಕಷ್ಟು. ಒಂದು ಸ್ವಲ್ಪ ಉಗುರು ಬೆಚ್ಚಗೆ, ನೀರು ಕುದಿಬಾರ್ದು, ಹೆಸರು ಬರಬಾರ್ದು, ಸ್ವಲ್ಪ ಬಿಸಿಯಾಗಿರ್ಬೇಕಷ್ಟೆ. ಒಂದು ಸ್ಪೂನ್ ರಾಗಿ ಹಿಟ್ಟನ್ನು ಹಾಕಿ ಈ ಥರ ಗಂಜಿ ಟೈಪ್ ಮಾಡ್ಕೋಬೇಕು. ರಾಗಿ ಹಿಟ್ಟು ಸೋಸ್ಕೊಂಡಿರ್ಬೇಕು. 1 ಲೋಟ ನೀರಿಗೆ 1 ಲೋಟ ಹಿಟ್ಟು ಸಾಕು, ಕರೆಕ್ಟ್ ಮೆಜರ್ಮೆಂಟು. ಅಕಸ್ಮಾತ್ ತಳ್ಳಗಾತಂದ್ರೆ ಹಿಟ್ಟು ಹಾಕ್ರಿ, ಗಟ್ಟಿ ಆತಂದ್ರೆ ನೀರು ಚಿಮ್ಕೊಡ್ರಿ, ಸಾಕು. ಈ ಥರ ಗಂಜಿ ಮಾಡ್ಕೊಂಡ್ರೆ ಗಂಟಾಗಂಗಿಲ್ಲ ಅಂತ ಈ ಥರ ಗಂಜಿ ಮಾಡ್ಕೋತಾರೆ. ಕೊಟ್ರೀನು ಅಂತಾರೆ ಇದಕ್ಕೆ. ಈ ಥರ ಮಾಡ್ಕೊಂಬಿಟ್ರೆ ಗಂಟಾಗಂಗಿಲ್ಲ. ಹಿಟ್ಟು ಹಾಕಿದಾಗ ಡೈರೆಕ್ಟ್ ಹಾಕ್ತಾರೆ, ಹಂಗೆ ಗಂಟಾಗೋ ಚಾನ್ಸ್ ಇರ್ತಾವೆ. ನೋಡ್ರಿ, ಇದು ಪಳಪಳ ಅಂತ ಕುದೀತಿರ್ಬೇಕು. ಇದು ಕುದಿ ಹತ್ತಿದ ನಂತರ ಇದಕ್ಕೆ ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಿ ಸಣ್ಣ ಉರಿ ಇಟ್ಕೊಂಡು ಗರಗರ ಅಂತ ತಿರುಗಿಸಿಬಿಡಬೇಕು. ಚೆಂದಾಗಿ ಮಿಕ್ಸ್ ಆಗಿಂದ ಹಿಟ್ಟು ಮುಗುಚಬೇಕು. ಅದೇ ಸ್ಪೂನ್ಲೆ ಆಯ್ತು, ನಿಮ್ಮ ಕಟ್ಗಿದು ಏನಾದರೂ ತಗೋರಿ, ಈ ಥರ ಮುಗುಚಬೇಕು. ಚಲೋ ಹೊತ್ನಂಗೆ ಅದನ್ನ ಗಂಟಿಲ್ದಂಗೆ ಮುಗುಚಬೇಕು. ಗಂಟು ಆಗೋದಿಲ್ಲ, ಚಲೋ ಹೊತ್ನಂಗೆ ಮಿಕ್ಸ್ ಆಗ್ಬೇಕಲ್ಲ ಅದು. ಈ ಥರ ಮುಗುಚಿ ಸ್ಪೂನ್ಗೆ ಹತ್ತಿದ ಹಿಟ್ಟೆಲ್ಲ ತೆಗೆದು ಸ್ವಲ್ಪ ನೀರು ಚಿಮ್ಕೊಂಡು ಪ್ಲೇಟ್ ಮುಚ್ಚಿ ಸಣ್ಣ ಉರಿಯೊಳಗೆ ಒಂದು 2-3 ನಿಮಿಷ ಬೇಯಿಸ್ಬೇಕು. ಹಿಟ್ಟು ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು, ರೆಡಿ ಆಗ್ತತಿ. ಇವಾಗ ಇದನ್ನು ತೆಗ್ಯಾನು ರೆಡಿ ಆಗೈತಿ. ಇಲ್ಲಿ ಗ್ಯಾಸ್ ಕಟ್ಟಿ ಮ್ಯಾಗ ಅಥವಾ ಒಂದು ಪರಾತಾಗ ನಿಮಗೆಲ್ಲ ರೊಟ್ಟಿ ಮಾಡ್ತೀರಿ ಅಲ್ಲಿ ಇದನ್ನು ಹಾಕೋರಿ. ನಾ ಗ್ಯಾಸ್ ಕಟ್ಟಿ ಮ್ಯಾಗ ಮಾಡೋದು. ತೆಗಿಯಾಕತ್ತಾನೆ ನೋಡ್ರಿ, ಭಾಳ ಸುಡ್ತಿರ್ತತಿ. ಸ್ವಲ್ಪ ಆರ್ಲಿ, ಇದು ಆರಾಕ್ ಬಿಡೋಣ. ಒಂದು 2-3 ನಿಮಿಷ ಆರಾಕ್ ಬಿಡೋಣ. ರಾಗಿ ಆರೋಗ್ಯಕ್ಕೆ ಒಳ್ಳೆಯದು. ರಾಗಿ ರೊಟ್ಟಿ, ರಾಗಿ ಮುದ್ದೆ, ರಾಗಿ ಅಂಬ್ಲಿ, ರಾಗಿ ಗಂಜಿ ಯಾವುದಾದ್ರೂ ಮಾಡಿ ಊಟ ಮಾಡಬೇಕು. ನೋಡಿರಿ, ಒಣ ಹಿಟ್ಟು ಹಾಕ್ಕೊಂಡು ಒಂದು 2 ನಿಮಿಷ ಬಿಟ್ಟಿದ್ದೆ ಆರಕ್ಕೆ. ಕೈ ಭಾಳ ಸುಡ್ತಿತ್ತು. ಒಣ ಹಿಟ್ಟು ಹಾಕ್ಕೊಂಡು ಈಗ ಹದ ಮಾಡ್ಕೋಬೇಕು. ಹಿಟ್ಟು ಚೆಂದಾಗಿ ನಾದ್ಕೋಬೇಕು. ಈ ರಾಗಿ ರೊಟ್ಟಿ ಜೋಳದ ರೊಟ್ಟಿಗಿಂತ ಈಜಿ. ನೋಡಿರಿ, ಇದು ಎಷ್ಟು ಹಿಟ್ಟು ಹಿಡಿತೈತೆ, ಎಷ್ಟು ಹಿಟ್ಟು ಹಾಕಿ ನಾದ್ಕೊಂಡೇನಿ. ಈಗ ರೊಟ್ಟಿ ಮಾಡೋಣ. ನಾನು ಲಟ್ಟಿಸಿ ಮಾಡ್ಬೋದು, ಬಡದು ಮಾಡ್ಬೋದು. ನಾ ಬಡದು ಮಾಡೇನಿ ಇಲ್ಲೇ. ನೋಡಿರಿ, ಒಣ ಹಿಟ್ಟು ಹಾಕಿ ಒಳ್ಳೆ ನಾದ್ಕೋಬೇಕಿದ್ನ ಹದ ಬರೋವಾಗ. ಹಂಗೆ ಮಾಡ್ಕೊಂಡು ಇಟ್ಕೊಂಡು ಒಂದು ಉಳ್ಳಿ ತೊಗೊಂಡು, ನಮ್ಗೆ ರೊಟ್ಟಿ ಎಷ್ಟು ದೊಡ್ಡದು ಬೇಕಾ ನೋಡಿಕೊಂಡು ಉಳ್ಳಿ ತೊಗೊಂಡು ಅದನ್ನು ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹದ ಮಾಡಿಕೊಂಡು ಕೆಳಗೆ ಒಣ ಹಿಟ್ಟು ಹಾಕ್ಕೊಂಡು ಈ ಥರ ಬಡಿತಾ ಹೋಗಬೇಕು. ಎಡಗೈ ಈ ಥರ ಇರಬೇಕು, ಬಲಗೈಲೇ ಬಡಿತಾ ಇರಬೇಕು. ಎಡಗೈ ಯಾಕೆ ಹಂಗೆ ಹಿಡಿಬೇಕು ಅಂದ್ರೆ ಇವು ರೊಟ್ಟಿ ಸೀಳೋದಲ್ಲ, ದಂಡಿ ಕಟ್ಟಾಗಲ್ಲ, ಸೀಳಲ್ಲ. ರೌಂಡಾಗಿ ಬರೋವರೆಗೆ ಒಂದು ಸ್ವಲ್ಪ ಹೊತ್ತು ಹಿಡ್ಕೋಬೇಕು. ಆಮೇಲೆ 2 ಕೈಲೇ ಬಡಿಬೇಕು. ನನಗೆ ರೊಟ್ಟಿ ಬಡದು ಮಾಡೋದು ಭಾಳ ಇಷ್ಟ. ಯಾವಾಗಲೂ ಹೆಚ್ಚಾಗಿ ನಾ ಬಡದು ಮಾಡ್ತೀನಿ. ಲಟ್ಟಿಸಿ ಮಾಡೋದು ಭಾಳ ಕಡಿಮೆ. ಹಂಚಕಾಯಕ್ಕಿಟ್ಟೆ ನೋಡಿರಿ. ಆನಂತರ ಹಂಚಿಗೆ ಸ್ಟಾರ್ಟಿಂಗು ಸ್ವಲ್ಪ ಆಯಿಲ್ ಹಚ್ಚಬೇಕು. ಆಯಿಲ್ ಸ್ಪ್ರೆಡ್ ಮಾಡಬೇಕು ಹಂಚಿಗೆ, ಅಂದರೆ ರೊಟ್ಟಿ ಹಿಡ್ಕೊಳಂಗಿಲ್ಲ, ಪಟ ಪಟ ಹೇಳ್ತಾವೆ. ಈ ಥರ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಡ್ರಿ. ಚಲೋ ಕಾದಿರ್ಬೇಕು ಹಂಚು. ಅದು ರೊಟ್ಟಿ ಹರಿಯಂಗಿಲ್ಲ, ಹಿಡ್ಕೊಳಂಗಿಲ್ಲ.
ಚಕ್ಕನ ಎದ್ದು ಬರ್ತಾವೆ. ಈಗ ನೋಡಿರಿ ಹಂಚು ಕಾದೈತಿ, ರೊಟ್ಟಿ ಹಾಕ್ತೀನಿ. ಎಷ್ಟು ದೊಡ್ಡವಾರು ಮಾಡ್ಕೋಬೋದು, ಎಷ್ಟು ತೆಳ್ಳಗಾರು ಮಾಡ್ಕೋಬೋದು ರೊಟ್ಟಿನ. ನಾ ಮೀಡಿಯಮ್ಮಾಗಿ ಮಾಡ್ತೀನಿ. ಹಾಕಿ ಸ್ವಲ್ಪ ಹೊತ್ತಿಗೆ ನೀರು ಹಚ್ಚಬೇಕು. ಪೂರ್ತಿ ನೀರು ಹಚ್ಬೇಕು. ನೀರು ಹಚ್ಚೋ ಉದ್ದೇಶ ಹಿಟ್ಟು ಭಾಳ ಇರ್ತೈತಲ್ಲ ಒಣದು, ಆ ಹಿಟ್ಟು ಹೋಗಲಿ ಅಂತ. ರೊಟ್ಟಿ ಹಾಕೋದು ಇನ್ನೊಂದು ಹೇಳಿಲ್ಲ ನಾನು ನಿಮ್ಗೆ. ಬಡ್ದಿರ್ತೇವಲ್ಲ ರೊಟ್ಟಿನ, ಮೇಲಿನ ಭಾಗ ಕೆಳಗಾಗಬೇಕು, ಕೆಳಗಿನ ಭಾಗ ಮೇಲಾಗಬೇಕು. ಮೇಲೆ ಹಿಟ್ಟು ಇಟ್ಟಿರ್ತೈತಲ್ಲ ಅದೆಲ್ಲ ಹಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ರೊಟ್ಟಿ ಬೆರೆಸಾಗ್ತಾವೆ. ಅದಕ್ಕಾಗಿ ನೀರು ಹಚ್ಚಬೇಕು. ನೋಡಿರಿ, ಇದನ್ನು ತಿರುಗಿಸಿ ಹಾಕಿ ಒಂದು ಕಾಟನ್ ಬಟ್ಟೆಲೇ ಒತ್ತುತ್ತಾ ಬಂದ್ರೆ ಫುಲ್ ಉಬ್ಬಿ ಬರ್ತಾವೆ ನೋಡಿರಿ. ರೊಟ್ಟಿ ಎಷ್ಟು ಚಂದ ಉಬ್ಬುತ್ತೈತೆ ನೋಡಿರಿ. ಮೆತ್ತಗೆ ಹೋಳಿಗೆ ಹಿಂಗೆ ರೊಟ್ಟಿ ರೆಡಿ ಆಗ್ತಾವೆ. ಆಗಾಗ ರಾಗಿ ರೊಟ್ಟಿ ಮಾಡ್ತಿರ್ತೀವಿ ನಾವು, ಭಾಳ ಇಷ್ಟ ನಮ್ಗೆ. ನೀವು ಯಾವ್ದಾರ ಪಲ್ಯ ಜೊತೆ ತಿನ್ನಿರಿ, ಚಟ್ನಿ ಜೊತೆಗೆ ತಿನ್ನಿರಿ, ಇವು ಟೇಸ್ಟ್ ಹತ್ತವು. ಆರೋಗ್ಯಕ್ಕಂತೂ ಭಾಳ ಒಳ್ಳೆಯದು. ಇದೇ ಥರ ಒಂದು 10-12 ರೊಟ್ಟಿ ರೆಡಿ ಮಾಡ್ಯಾನ ನೋಡಿರಿ ನಾನು. ಇವು ಬಿಸಿ ಇದ್ದಾಗನ ತಿನ್ನಬೇಕು. ನೋಡಿರಿ, ಎಲ್ಲ ರೊಟ್ಟಿ ಉಬ್ಬಿ ಬರಕತ್ತಾವು. ಏನು ಚಂದ ಬರಕತ್ತಾವು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾ ಹಾಕಂಥ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ಇದೇ ಥರ ಒಂದು 12 ರೊಟ್ಟಿ ಮಾಡೇನಿ ನೋಡಿರಿ ನಾನು. ನೀರು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸಿ ಹಾಕ್ಬೇಕು. ಎಷ್ಟು ಚಂದ ಬರ್ತಾವೆ ನೋಡ್ರಿ ರೊಟ್ಟಿ. ಹರಿಯಂಗಿಲ್ಲ, ಮುರಿಯಂಗಿಲ್ಲ. ಹಿಟ್ಟು ಚಲೋ ಹೊತ್ನಾಗ ನಾದ್ಕೊಂಬಿಟ್ರೆ ಮುಗೀತು. ಚಂದ ಬೆಂದಿರಬೇಕು, ಚಲೋ ಹೊತ್ನಾಗ ನಾದ್ಕೋಬೇಕು ಅಷ್ಟೇ. ನೋಡಿರಿ, ಎಲ್ಲ ರೊಟ್ಟಿನೂ ಉಬ್ಬಾಕತ್ತವು. ಕಾಟನ್ ಬಟ್ಟೆಲಿ ಈ ಥರ ಸ್ವಲ್ಪ ಫ್ರೆಶ್ ಮಾಡಿದ್ರೆ ಸಾಕು, ಉಬ್ಬಿ ಬರ್ತಾವೆ ರೊಟ್ಟಿ. ಇದಕ್ಕೆ ಮೇಲೆ ಸ್ವಲ್ಪ ಸಣ್ಣ ಮಕ್ಕಳಿಗೆ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿ ಚಟ್ನಿ ಹಚ್ಚಿ ಸುತ್ತಿ ಕೊಟ್ಟರು ಮಕ್ಕಳು ತಿನ್ಕೋತ ಅಡ್ಡಾಡ್ತಾವೆ. ನೋಡಿರಿ, ರೊಟ್ಟಿ ರೆಡಿ ಆದವು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.